ಇದೇ ನಮ್ಮ ರೂಮ್ ಟೂರ್ ಮಾಡೋಕ್ಕೆ ವೆಯ್ಟ್ ಮಾಡ್ತೀನಿ. ರೂಮ್ ಟೂರ್ ಮಾಡೋಣ. ಇದೇ ನಮ್ಮ ರೂಮ್ ಟೂರ್ ಹೇಳ್ತೀನಿ. ಒಳ್ಳೆ ರೂಮ್ ಟೂರ್ ಮಾಡೋಣ. ಇದೇ ನಮ್ಮ ರೂಮ್ ಟೂರ್ ಮಾಡ್ತೀನಿ. ರೂಮ್ ಟೂರ್ ಹೇಳ್ತೀನಿ. ಇದೇ ನಮ್ಮ ರೂಮ್ ಟೂರ್ ಹೇಳ್ತೀನಿ. ಈಗ ರೂಮ್ ಟೂರ್ ಮಾಡ್ತೀನಿ. ಇದೇ ನಮ್ಮ ರೂಮ್ ಟೂರ್ ಕೊಡ್ತೀವಿ. ರೂಮ್ ಟೂರ್ ಹೇಳ್ತೀನಿ. ನೀವು ಹೇಳಿದ್ಮೇಲೆ ನಾನು ರೂಮ್ ಟೂರ್ ಮಾಡಿರೋಕ್ಕಾಗುತ್ತಾ? ಇದೇ ನಮ್ಮ ಇನ್ನೂ ರೂಮ್ ಟೂರ್ ಮಾಡಿಲ್ಲ. ಕರೆಕ್ಟ್ ರೂಮ್ ಟೂರ್ ಮಾಡ್ಬಿಡ್ತೀವಿ. ರೂಮ್ ಟೂರ್ ಮಾಡೋಣ. ರೂಮಿಗೆ ಬಂದು ಓಕೆನಾ. ರೂಮ್ ಟೂರ್ ಇನ್ನೂ ಮಾಡಿಲ್ಲ. ಈಗ ರೂಮ್ ಟೂರ್ ಮಾಡ್ತೀನಿ. ಟೂರ್ ಮಾಡಿ ತೋರಿಸ್ತೀನಿ. ರೂಮ್ ಟೂರ್ ಇನ್ನೂ ಮಾಡಿಲ್ಲ. ಆಯ್ತು ಅಲ್ರ, ಒಂದು ಫ್ಲೋನಲ್ಲಿ ಹೋಗ್ತಾ ಇರ್ತೀನಿ. ಎಲ್ಲಿದ್ದೆ? ರೂಮ್ ಟೂರ್ ಮಾಡೋಣ. ರೂಮ್ ಟೂರ್ ಇನ್ನೂ ಮಾಡಿಲ್ಲ. ಆ್ಯಸ್ ಐ ಹ್ಯಾವ್ ಬೀನ್ ಟೆಲಿಂಗ್ ಸಿನ್ಸ್ ಮಾರ್ನಿಂಗ್. ರೂಮ್ ಟೂರ್ ಇನ್ನೂ ಮಾಡಿಲ್ಲ. ಆ್ಯಸ್ ಐ ಹ್ಯಾವ್ ಬೀನ್ ಟೆಲಿಂಗ್ ಸಿನ್ಸ್ ಮಾರ್ನಿಂಗ್. ಇದೇ ನಮ್ಮ ರೂಮ್. ಆ್ಯಸ್ ಐ ಹ್ಯಾವ್ ಬೀನ್ ಟೆಲಿಂಗ್ ಸಿನ್ಸ್ ಮಾರ್ನಿಂಗ್. ರೂಮ್ ಟೂರ್ ಮಾಡೋಣ. ಲೆಟ್ಸ್ ಗೋ. ಈ ಯಶವಂತು ನಾನು ರೂಮ್ ಟೂರ್ ಮಾಡಬಾರ್ದು ಅಂತ ಕ್ಯಾಮ್ರಾನೆಲ್ಲ ಎತ್ತಿಟ್ಟು ಔಸಿಟ್ಟಿದ್ದ. ನಾನು ಜ್ಞಾಪಕ ಇಟ್ಕೊಂಡು ಮಾಡ್ದೆ. ಮುಗಿದ ದರ್ಶನ ಆಯಿತು, ತಿಂಡಿನೂ ಆಯಿತು. ನಮ್ಮ ಬ್ಲಾಗರ್ ತಿಂಡಿ ಆದಮೇಲೆ ಈಗ ನೆನಪಿಸ್ಕೊತಾ ಇದ್ದಾರೆ ಬ್ಲಾಗ್ ಮಾಡಬೇಕು ಅಂತ. ಹೊಟ್ಟೆ ಪೂಜೆ ಆದಮೇಲೆ ನಾವೆಲ್ಲ ಬೇರೆ ಜನ ನೆನಪಿಸ್ಕೊಳ್ತೀವಿ. ಆ್ಯಕ್ಚುಲಿ ಸಖತ್ ರಶ್ ಇತ್ತು. ಸೊ ಅದಕ್ಕೆ ಬ್ಲಾಗಿಂಗ್ ಸೆಟಪ್ ಎಲ್ಲ ಒಂದು ಸರ್ತಿ ಮರ್ತೋಗಿ ಹೋಗಿ. ಆ್ಯಕ್ಚುಲಿ ದರ್ಶನ ಚೆನ್ನಾಗಾಯ್ತಲ್ವಾ, ಬೇಗ ಆಯಿತು. ಒಂದು 10-15 ಮಿನಿಟ್ಸ್ ದರ್ಶನ ಆಯಿತು. ಈಚೆ ಬಂದಮೇಲೆ ಇನ್ನೊಂದ್ಸತಿ ಹೋಗ್ಬೇಕು. ಒಳ್ಳೆ ಇಡ್ಲಿ ದೋಸೆ ಬ್ಯಾಟಿಂಗ್ ಆಗಿ ಡ್ರೆಸ್ಸು ಚೇಂಜ್ ಆಗಿ ಶೆಕೆಯಿಂದ ಈಗ ನೆಮ್ಮದಿಯಾಗಿ ಪ್ರಸಾದ ತಗೊಳ್ಳೋಣ ಅಂತ. ಅದು ಕ್ಯೂ ನೋಡಿ. ಪ್ರಸಾದಕ್ಕೆ ಕ್ಯೂ ಫುಲ್ ಇದೆ. ಪ್ರಸಾದಕ್ಕೆ ನಿಂತಿದ್ದೀವಿ. ಕ್ಯೂ ಮಾತ್ರ ಸರಿ ಇದೆ. ಹೇಗಿದೆ ಕ್ಯೂ? ತಪ್ಪಾಗಿಲ್ಲ, ಸರಿ ಇದೆ. ಜಾಸ್ತಿ ಇದೆ ಕ್ಯೂ. ಒಬ್ಬರಿಗೆ 2 ಪ್ರಸಾದ ಕೊಡೋದಂತೆ. ಸೊ ನಾವು 4 ಜನ ಇದ್ದೀವಿ. 8 ಪ್ರಸಾದ ಇಸ್ಕೊಳ್ಳೋಣ. ಹೆಂಗಿತ್ತು ಗಗನ್ ತಿಂಡಿ? ಏನು ಇಷ್ಟ ಆಯಿತು? ತಿಂದಿದ್ದೆ ಇಡ್ಲಿ. ಇಡ್ಲಿನೇ ಇಷ್ಟ. ದೋಸೆ ತಿಂದಿಲ್ವಾ ಅವನು? ತಿನ್ಸ್ಕೊಳ್ಳಿಲ್ವಾ ದೋಸೆನ? ಹಂಗಾರೆ ದೋಸೆ ಜಾಸ್ತಿ ಇಷ್ಟ. ದೋಸೆ ಇಷ್ಟ ಆಯ್ತಾ ಇಡ್ಲಿ ಇಷ್ಟ ಆಯ್ತಾ ಗಗನ್? ನಿಮಗೆ ಯಾವ್ದು ಇಷ್ಟ ಆಯ್ತು? ಏನು ಇಷ್ಟ ಆಯ್ತು? ಅವ್ರಿಗೂ ದೋಸೆನೇ ಇಷ್ಟ ಆಗಿರುತ್ತೆ. ತಿನ್ಸಿದ್ರು. ನನ್ನ ಹೊಟ್ಟೆ ತುಂಬ ತಿನ್ನಬೇಕಿತ್ತು, ತಿಂದಿದ್ದೀವಿ. ಇಡ್ಲಿ ಆದರೆ ದೋಸೆ ಆದರೆ ಚಿತ್ರಾನ್ನ ಆದರೆ ಯಾವುದು ತಿಂದಿದ್ದೀವಿ. ಟೀಮ್ ಆದರೆ ಇಡ್ಲಿ, ರೋಸ್ಟ್ ಆದರೆ ದೋಸೆ. ನಿಂಗೆ ಮಚ್ಚ? ಚಟ್ನಿ ಇನ್ನೊಂದು ಸ್ವಲ್ಪ ಬೆಟರ್ ಆಗಿರುತ್ತೆ. ಚಟ್ನಿ ಇಲ್ಲಿ ಬೇರೆ ಥರ ಇತ್ತು. ನದಿಲಿ ನೀರಿಲ್ಲ, ಎಲ್ಲ ಚಟ್ನಿಗೆ ಹಾಕ್ಬಿಟ್ಟಿದ್ದಾರೆ. ಆಲ್ಮೋಸ್ಟ್ 1 hour ಆದಮೇಲೆ ಪ್ರಸಾದ ಕಲೆಕ್ಟ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಸೊ ಈಗ ಆ್ಯಕ್ಚುಲಿ ನಮ್ಮ ಸ್ಟೇಗೆ ಹೋಗ್ಬಿಟ್ಟು ಪ್ರಸಾದ ಎಲ್ಲ ಇಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬಿಟ್ಟು ಹೋಗೋಣ ಅಂತ ಬೇರೆ ಸೈಟ್ ಸೀಯಿಂಗ್ ಸ್ಪಾಟ್ಸ್ಗೆ. ಇನ್ನೂ ರೂಮ್ ಟೂರ್ ಮಾಡಿಲ್ಲ. ಕರೆಕ್ಟ್ ರೂಮ್ ಟೂರ್ ಮಾಡ್ಬಿಡ್ತೀವಿ. ಆ್ಯಕ್ಚುಲಿ ದೇವ್ರನ್ನ ನೋಡೋಕ್ಕಿಂತ ದರ್ಶನ ಆಗೋಕ್ಕಿಂತ ಪ್ರಸಾದ ತೊಗೊಳ್ಳೋದೇ ಲೇಟ್ ಆಗೋಯ್ತು. ಸೊ ಎಲ್ಲರೂ ಜಾಸ್ತಿ ಪ್ರಸಾದ ತೊಗೊಂಡಿದ್ದೀವಿ. ಎಲ್ಲರಿಗೂ ಕೊಡಬೇಕಲ್ಲ, ಸಿಗ್ದವ್ರಿಗೆ ನಿಮಗೆಲ್ಲ ಸಿಗಬೇಕಲ್ಲ ಪ್ರಸಾದ. ಸೊ ಅದಕ್ಕೆ ಪ್ರಸಾದ ಜಾಸ್ತಿ ತೊಗೊಂಡು ಬರ್ತಾ ಇದ್ದೀವಿ. ಈಗ ರೂಮ್ಗೆ ಹೋಗಿ ರೂಮ್ ಟೂರ್ ಮಾಡೋಣ. ರೆಸ್ಟ್ ನೋಡಿ ಹೆಂಗಿದೆ ಅಂತ. ಬಿಸಿಲು ಸರಿಗಿದೆ, ರೆಸ್ಟು ಸಕ್ಕತ್ತಾಗಿದೆ. ಎಲ್ಲ ಮಸ್ತಾಗಲ್ಲ. ಅಲ್ಲಿ ಗಗನೆಲ್ಲ ಮಿಸ್ ಆಗ್ಬಿಟ್ಟು ಗೊತ್ತಾ ಇದೆ. ರೂಮಿಗೆ ಬಂದ್ವಿ ಓಕೆನಾ. ಎಲ್ಲ ರೆಸ್ಟ್ ಮಾಡೋಣ. ಗಗನ್ ನೋಡಿ ಹೆಂಗೆ ಮಲ್ಗಿದಾನ. ಯಾವುದೋ ಯೋಗ ಪೋಸಲ್ಲಿ ಯೋಗ ಪೋಸ್ ಮಾಡ್ಕೊಂಡು ನೋಡಿ ಹೆಂಗೆ ಮಲ್ಗಿದಾನ. ಸೊ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ಆಮೇಲೆ ಸೈಟ್ ಸೀಯಿಂಗ್ ಹೋಗೋಣ ಅಂತ. AC ರೂಮ್ ಬುಕ್ ಮಾಡಿದ್ದು ನಿಜ ಒಳ್ಳೇದಾಯಿತು. ಇಲ್ಲ ಅಂತಂದರೆ ಕ್ಯಾಪಿಟಲ್ C ಆಗ್ತಾ ಇದ್ವಿ. ಕಮೆಂಟ್ ಮಾಡಿ ತಿಳಿಸಿ ಕ್ಯಾಪಿಟಲ್ C ಅಂದರೆ ಏನೋ ಅಂತ ಡಿಕೋಡ್ ಮಾಡಿ ನೋಡೋಣ. तू समझा? हाँ नहीं तू समझा नहीं. ಈಗ ರೂಮ್ ಟೂರ್ ಮಾಡ್ತೀನಿ. ಬೆಳಗ್ಗೆಯಿಂದ ಹೇಳ್ತಾನೆ ಇದ್ದೀನಿ, ಮಾಡಿಲ್ಲ. ಈಗ ಸ್ವಲ್ಪ ಗಗನೆಲ್ಲ ಎದ್ಮೇಲೆ ಒಂದೊಳ್ಳೆ ರೂಮ್ ಟೂರ್ ಮಾಡಿ ತೋರಿಸ್ತೀನಿ. ಸಿಗೋಣ. ರೂಮ್ ಟೂರ್ ಇನ್ನೂ ಮಾಡಿಲ್ಲ. ಮಾಡ್ತೀನಿ. ಸ್ವಲ್ಪ ಸಂಜೆ ಆದ್ಮೇಲೆ ಮಾಡ್ತೀನಿ. ಸೊ ಈಗೆಲ್ಲ ಫ್ರೆಶ್ ಅಪ್ ಆಗಿ ರೆಸ್ಟ್ ತೊಗೊಂಡು ಈಗ ಟೈಮ್ ಆಲ್ಮೋಸ್ಟ್ 12 o'clock ಆಯಿತು. ಸೊ ಊಟನ ಮತ್ತೆ ರೂಮ್ ಬಂದ್ಬಿಡ್ತೀವಿ.
ಇಲ್ಲ ಈಗ ಒಂದು ಸೈಟ್ ಸೀಯಿಂಗ್ ಎಲ್ಲ ನೋಡಿಕೊಂಡು ಆಮೇಲೆ ಲಂಚ್ ಮಾಡಿ ರೂಮಿಗೆ ಬಂದು ತಿರ್ಗಾ ಇನ್ನೊಂದು ರೌಂಡ್ ದರ್ಶನ ಮಾಡಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಕಾಣ್ತೀನಿ ಅಷ್ಟು ಬ್ರೈಟ್ ಆಗಿದ್ದೀನಿ ನಾನು. ಆಯ್ತು ತಾಳ್ರು, ಒಂದು ಫ್ಲೋನಲ್ಲಿ ಹೋಗ್ತಾ ಇರ್ತೀನಿ. ಎಲ್ಲಿದ್ದೆ ಲಂಚ್ ಮಾಡಿ ರೂಮಿಗೆ ಬಂದು ವಾಪಸ್ ಸಂಜೆ ದರ್ಶನ ಮಾಡಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಇರೋದು. ನೋಡೋಣ ಏನಾಗುತ್ತೆ ಅಂತ. ಅಷ್ಟರಲ್ಲಿ ಸುಸ್ತು ಜಾಸ್ತಿ ಆದರೆ ರೆಸ್ಟ್ ಮಾಡ್ತೀನಿ. ಸರಿ ಬಿಸಿಲಿದೆ ಮಾತ್ರ, ಸರಿ ಇದೆ, ಸಖತ್ ಬಿಸಿಲಿದೆ. ಸೊ ಈಗ ಸೈಟ್ ಸೀಯಿಂಗ್ ಹೆಂಗೆ ಹೋಗ್ತಿದ್ದೀವಿ ನಾವು ಅಂತಂದರೆ ಇಲ್ಲಿ ಆಟೋ ಸಿಗುತ್ತೆ. ಡಿಸ್ಟರ್ಬಿಂಗ್ ಮಾಡ್ತೀಯಾ? ಇಲ್ಲಿ ಆಟೋ ಸಿಗುತ್ತೆ. ಆಟೋಗೆ ಪರ್ ಹೆಡ್ ಏನು ಇಡೀ ಒಂದು ಆಟೋ 1000 ರೂಪೀಸ್ ಅಂತ. ಆರಾಮಾಗಿ ನಾವು 4 ಜನ ಹೋಗ್ಬೋದು. ಇಲ್ಲಿರೋ ಎಲ್ಲ ಸ್ಪಾಟ್ಸ್ ಫ್ಲೋವಲ್ಲಿ ಹೇಳ್ಬೇಕು, ಇಲ್ಲಿ ತಿರುಗಿ ನೋಡಬಾರ್ದು. ಅದು ನ್ಯಾಚುರಾಲಿಟಿ. ನಾನು ಆ್ಯಕ್ಟರ್ ಅಲ್ಲ, ನಾನು ಬ್ಲಾಗರ್. ಇನ್ನು ಏನೋ ಬೇಕಣ್ಣ, ಇದು ಸರಿಯಾಗಿಲ್ವೇ? ಇಲ್ಲ ಬೇಕು, ಕರೆಕ್ಟ್, ಬೇರೆ ಏನೋ ಬೇಕು, ಫುಲ್ ರಾ ಇರಬೇಕು ಅಂತ. ಸೊ 1000 ರೂಪೀಸ್ ಅಲ್ಲ ಮಚ್ಚ ಆಟೋ. ಎಷ್ಟು ಸ್ಪಾಟ್ಸ್ ತೋರಿಸ್ತಾರೆ ಮಚ್ಚ? ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ನಮ್ಮನ್ನ? 5 ಸ್ಪಾಟ್ಸ್ ತೋರಿಸ್ತಾರೆ. ಯಾವ್ಯಾವ ಜಾಗ? ಒಂದು ಪಂಚಮುಖಿ ಆಂಜನೇಯ, ಬಿಚ್ಚಾಲೆ ಮಂಚಾಲಮ್ಮಂದು ಟೆಂಪಲ್ಲು, ಆಮೇಲೆ ರಾಯರಿದ್ದಿದ್ದು ಜಾಗ, ಇನ್ನೊಂದೆರಡು ಟೆಂಪಲ್ಲು. ಓಕೆ, ಎಲ್ಲ ಬರೀ ಟೆಂಪಲ್ ರನ್ ಇವತ್ತು. ಸೊ ಅಲ್ಲೆಲ್ಲ ಹೋಗಿ ಅಲ್ಲೂ ಬ್ಲಾಗ್ ಮಾಡ್ತೀವಿ. ಎನಿವೆ ನೋಡೋಣ ಹೆಂಗಿರುತ್ತೆ ಅಂತ. ನನ್ನ ಫಸ್ಟ್ ಟೈಮು. ಯಶ್ವಂತ್ ಬಂದಿದ್ದಾನೆ ಆಲ್ರೆಡಿ 1, 2, 3 ಟೈಮ್ಸು. ಅನು ಬಂದಿದ್ದಾರೆ. ನಾನು ಬರೀ ಮಂತ್ರಾಲಯಕ್ಕೆ ಬಂದಿರೋದು, ಬೇರೆ ಯಾವುದು ನೋಡಿಲ್ಲ ಆ ಕಡೆ ಈ ಕಡೆ. ನಾನು ಬಂದಿಲ್ಲ ಫಸ್ಟ್ ಟೈಮ್. ಗಗನ್ಗೆ ಇದು ಒಂಥರ ಹನಿಮೂನ್ ಥರ ಅಲ್ವಾ ಗಗನ್? ಹೊಸ ಅನುಭವ, ಟೆಂಪಲ್ ಹನಿಮೂನ್ ಅಂತ. ತೇಜಸ್ವಿ ಲೋಗ್ ಹೈ ಹಮಾರೆ ಪಾಸ್. ಹಾಯ್, ಇವಾಗ ನಾವು ಒಂದು ಆಟೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ ಅಂತ ಮಹೇಂದ್ರ ಹೇಳ್ತಾರೆ. ಎಲ್ಲೆಲ್ಲಿ ಹೋಗ್ತಾ ಇದ್ದೀನಿ ಅಂತ ನನಗೂ ಗೊತ್ತಿಲ್ಲ. ಆಟೋ ಅಣ್ಣನ ಹತ್ರ ಮಾತಾಡ್ಕೊಂಡು ಹೋಗೋಣ. ಒಂದು 5-6 ಪ್ಲೇಸ್ ಇದೆ. ಸೊ ಇಡೀ ಒಂದು ಆಟೋನ ನಾವು ಹೈರ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಒಂದು 3 ಅವರ್ಸ್ಗೆ. ಎಲ್ಲ ಜಾಗಗಳನ್ನ ನೋಡ್ಕೊಂಡು ಹೋಗ್ತಾ ಇರೋದು. ಗಗನ್ಗೆ ಎನರ್ಜಿ ಬೂಸ್ಟ್ ಮಾಡ್ತಾ ಇದ್ದೀವಿ. ಏನು ಮಾಡ್ತಾ ಇದು? ಲೇಟ್ ಬೈಟ್ಸ್. ಆ್ಯಕ್ಚುಲಿ ಆಟೋ ಫೆಸಿಲಿಟಿ ತುಂಬ ಕಂಫರ್ಟಬಲ್ ಆಗಿದೆ ಇಲ್ಲಿ. ಎಲ್ಲ ಕಡೆನೂ ಆಟೋ ಸಿಗುತ್ತೆ. ಒಂದು ನಾವೀಗ ಕೊಟ್ಟರೆ 250 ರೂಪೀಸ್ ಪರ್ ಹೆಡ್. 250 ನಾವು ಕೊಟ್ಟರೆ 1000 ರೂಪೀಸ್ ಇಡೀ ಆಟೋಗೆ. 250 ರೂಪೀಸ್ ಪರ್ ಹೆಡ್ ಆಯಿತು. ಒಂದು 2.5-3 ಅವರ್ಸ್ ಆಗುತ್ತಂತೆ ಎಲ್ಲ ಜಾಗ ತೋರಿಸ್ಕೊಂಬರೋಕ್ಕೆ. ಬರ್ತಂತ ಹಂಗೆ ಅನಿಸ್ತು. ನಾವೇ ಓನ್ ವೆಹಿಕಲ್ ತಂದು ಹುಡ್ಕೊಂಡು ಹೋಗೋಕ್ಕಿಂತ ಇದು ಬರ್ತಂತ ಅನಿಸ್ತು. ಹಾಗಾಗಿ ಸ್ವಲ್ಪ ಸುಸ್ತಾಗ್ತಾ ಇತ್ತು, ಅದಕ್ಕೆ ORS ಎಲ್ಲಿ ಮಚ್ಚ ಇದು ಎಲ್ಲಿಗೆ ಬಂದಿದ್ದೀವಿ? ಫಸ್ಟ್ ಸ್ಪಾಟು ಅಭಯ ಆಂಜನೇಯ ಟೆಂಪಲ್ಗೆ ಬಂದಿದ್ದೀವಿ. ಸೊ ಆಲ್ಮೋಸ್ಟ್ ಮಂತ್ರಾಲಯ ಮೈನ್ ಟೆಂಪಲಿಂದ ಒಂದು 5 ಮಿನಿಟ್ಸ್ ಆಯ್ತು ಅಷ್ಟೇ. ಆಟೋಲ್ಲಿ ಬಂದಿರೋದ್ರಿಂದ ಆರಾಮಾಗಿ ಬಂದ್ವಿ. ಸರಿ ಬಿಸಿಲಿದೆ, ಆದರೂ ಸ್ಲಿಪ್ಪರ್ ಬಿಚ್ಬಿಟ್ಟು ಬರೀ ಕಾಲಲ್ಲಿ ಓಡಾಡೋಕ್ಕಾಗಲ್ಲ, ಅಷ್ಟು ಸುಡ್ತಾ ಇದೆ. ನೆಲ ಎಲ್ಲ ಸುಟ್ಟೋಗ್ತಾ ಇದೆ. ಸೊ ಬನ್ನಿ ಟೆಂಪಲ್ಗೆ ಹೋಗೋಣ. ಆಂಜನೇಯ ಸ್ವಾಮಿ ಟೆಂಪಲ್ಲು. ದೊಡ್ಡ ಸ್ಟ್ಯಾಚು ಇದೆ. ಎಷ್ಟು ದೊಡ್ಡ ಆಂಜನೇಯ ಸ್ಟ್ಯಾಚುನ ನಾನು ನೋಡ್ತಿಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಮ್ಯಾಸಿವ್ ಆಗಿದೆ ಸ್ಟ್ಯಾಚು ಮಾತ್ರ. ಆಮೇಲೆ ಒಳಗಡೆ ಕನ್ಸ್ಟ್ರಕ್ಷನ್ ಹೆಂಗೆ ಮಾಡಿದಾರೋ ಏನೋ, ಫುಲ್ ತಣ್ಣಗಿದೆ. ಈಚೆ ಅಷ್ಟಕ್ಕೆ ಇದೆ, ಬಟ್ ಒಳಗಡೆ ಒಂಚೂರು ಶೆಕೆ ಅಲ್ಲ, ತುಂಬ ಕೂಲಾಗಿದೆ. ಯೂಶಲಿ ಹಳೆ ಟೆಂಪಲ್ಗಳೆಲ್ಲ ಇರುತ್ತಲ್ಲ ಅದೇ ಫೀಲ್ ಇದೆ ಇಲ್ಲಿ ಒಳಗಡೆ. ಚಿಕ್ಕದು ತುಂಬ ಟೆಂಪಲ್, ದೊಡ್ಡದೇನಿಲ್ಲ, ಬಟ್ ಸಖತ್ ಕೂಲಾಗಿದೆ. ಆ ಆಟೋದಲ್ಲಿ ಬಂದು ಆ ಈಚೆ ಬಿಸಿಲಿಂದ ಒಳಗಡೆ ಬರೋಷ್ಟರಲ್ಲಿ ಶೆಕೆ ಆಗೋಗಿತ್ತು. ಪೀಸ್ಫುಲ್ ಅನಿಸ್ತಿತ್ತು. ಹೆಂಗಿದೆ ಮಚ್ಚ? ತುಂಬ ಚೆನ್ನಾಗಿದೆ, ತುಂಬ ಪೀಸ್ಫುಲ್ ಆಗಿದೆ, ಕೂಲ್ ಆಗಿದೆ ಅಲ್ವಾ? ಸಖತ್ತು. ತುಂಬ ಚೆನ್ನಾಗಿ ಈಚೆಗಿಂತ ಎಲ್ಲ ಆಂಜನೇಯ ದಯೆ. ಕುಂಕುಮ ಸಿಕ್ತು ಅಲ್ಲಿ ಇಟ್ಟಿದ್ದಾರೆ. ಏನು ವ್ಲಾಗ್ ಮಾಡ್ತಾ ಸುತ್ತಮುತ್ತ ನೋಡಬೇಕಾಗುತ್ತೆ.
ನಾನು ಕಾಂಟೆಂಟ್ ಮೇಲೆ ಜಾಸ್ತಿ ಫೋಕಸ್ ಮೊದಲನೇ ಜಾಗ ಅಭಯ ಆಂಜನೇಯ ನೋಡಿದಾಯ್ತು. ಈಗ ಸೆಕೆಂಡ್ ಯಾವುದು ಅಂತ ಎಕ್ಸ್ಪ್ಲೇನ್ ಮಾಡೋಣ. ಯಾವ್ದಿರ್ಬೋದು ಸೆಕೆಂಡ್ ಜಾಗ? ನೋಡಬೇಕು ಆಮೇಲೆ ಯಾವ್ದು ಸಿಗುತ್ತೆ ಅಂತ. ಹ್ಞೂ ಸರ್ ನೆಕ್ಸ್ಟ್ ಯಾವುದು? ಬಿಚ್ಚಲ. ಓ ಈಗ ನೆಕ್ಸ್ಟು ಬಿಚ್ಚಾಲ. ಬಿಚ್ಚಲನಾ? ಏನು ಸ್ಪೆಷಾಲಿಟಿ ಅದರದ್ದು? ರಾಯರು 13 ವರ್ಷ ತಪಸ್ ಮಾಡಿದ ಪ್ಲೇಸ್. ಅಲ್ಲೇ ಇರೋದಲ್ವ ಏಕಶಿಲಾ ಬೃಂದಾವನ? ಅಲ್ಲೇ ನದಿ ಪಕ್ಕ ತುಂಗಭದ್ರಾ ನದಿ ಪಕ್ಕ. ಓಕೆ, ಇವಾಗ ಸೆಕೆಂಡ್ ಡೆಸ್ಟಿನೇಷನ್ಗೆ ಬಂದಿದ್ದೀವಿ. ಎಲ್ಲಿ ಮಚ್ಚ? ಬಂದಿದ್ದೀವಿ ಬಿಚ್ಚಾಲೆಗೆ. ಹ್ಞೂ. ಹಾಗೆ ಏಕಶಿಲಾ ಬೃಂದಾವನ ಇದೆ ಅಲ್ಲಿ. ಏನದ್ರದ್ದು ಇಂಪಾರ್ಟೆನ್ಸ್? ಏಕಶಿಲಾ ಬೃಂದಾವನ ಬಂದ್ಬಿಟ್ಟು ಅಪ್ಪಣ್ಣಾಚಾರ್ಯರಿಗೋಸ್ಕರ ರಾಘವೇಂದ್ರ ಸ್ವಾಮಿಗಳು ಅವರ ಜ್ಯೋತಿ ಬಂದು ಇಲ್ಲಿ ನೆಲೆಸ್ತು ಅಂತ. ಅಪ್ಪಣ್ಣಾಚಾರ್ಯ ಯಾರು? ಅಪ್ಪಣ್ಣಾಚಾರ್ಯರು ಬಂದ್ಬಿಟ್ಟು ರಾಘವೇಂದ್ರ ಸ್ವಾಮಿಗಳ ಫೇವ್ರೆಟ್ ಶಿಷ್ಯ. ಓಕೆ, ಅವ್ರಿಗೋಸ್ಕರ ಇಲ್ಲಿ ಬಂದು ನೆಲೆಸಿದ್ದಾರೆ ಅಂತ ಒಂದು ಸ್ಟೋರಿ ಇದೆ, ಪ್ರತೀತಿ ಇದೆ. ಜೊತೆಗೆ ರಾಘವೇಂದ್ರ ಸ್ವಾಮಿಗಳು ಯೂಸ್ ಮಾಡ್ತಾ ಇದ್ದಿದ್ದು ಹೊರಳಕಲ್ಲಲ್ಲಿದೆ. ಹೌದಾ? ನೋಡ್ಬೋದು. ಹ್ಞೂ. ಇದು ಬಂದ್ಬಿಟ್ಟು ರಾಯರು ಬಳಸ್ತಿದ್ದು ಹೊರಳಕಲ್ಲು. ಓಕೆ. ಅವರು ಇಲ್ಲಿ ಇದ್ದಾಗ ಸ್ಟೇ ಮಾಡಿದಾಗ ಇದರಲ್ಲಿ ಅವರು ಫುಡ್ ಪ್ರಿಪೇರ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಇಲ್ಲಿ ಬಂದ್ಬಿಟ್ಟು ಅಪ್ಪಣ್ಣಾಚಾರ್ಯರದು ಪ್ರಧಾನ ಅರ್ಚಕರೇನಿದೆ ಅವರೇ ನಡೆಸ್ಕೊಂಡು ಬರ್ತಾರೆ. ಅಪ್ಪಣ್ಣಾಚಾರ್ಯರದು ನೆಕ್ಸ್ಟ್ ಜನ್ರೇಷನ್ನು ಅವರೇ ನಡೆಸ್ಕೊಂಡು ಬರ್ತಿರೋ ಜಾಗ ಇದೆ. ಸೊ ಅವ್ರದ್ದು ಫ್ಯಾಮಿಲಿ ಟ್ರೀನೇ ಇರುತ್ತೆ ಇಲ್ಲಿ. ಇಲ್ಲಿ ಇಳಿದ್ರೆ ಅಲ್ಲಿ ಕೆಳಗಡೆ ಏಕಶಿಲಾ ಬೃಂದಾವನ ಇದೆ. ಹಾಗೆ ಅದರ ಪಕ್ಕ ಒಂದು ಶಿವಲಿಂಗ ಎಲ್ಲ ಇದೆ. ಇದನ್ನು ಮುಟ್ಬೋದಾ? ಅವರು ಮುಟ್ಟಿದ್ದನ್ನ ಅಟ್ಲೀಸ್ಟ್ ವಿ ಗಾಟ್ ಅನ್ ಆಪರ್ಚುನಿಟಿ ಟು ಟಚ್. ಇದಿನ ಸೆಕೆಂಡ್ ಟೈಮ್ ಅಲ್ವಾ? ಹೌದು. ನದಿ ತುಂಬಿ ಹರಿಯುವಾಗ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹೌದಾ? ಲಾಸ್ಟ್ ಟೈಮ್ ಬಂದಾಗಿತ್ತಾ? ಯಾವ ನದಿ ಹೇಳಿದ್ದು? ತುಂಗಭದ್ರಾ ನದಿ. ಇವಾಗ ನೀರು ಅಷ್ಟಿಲ್ಲ, ಸಮ್ಮರ್ ಅಲ್ವಾ? ಬಟ್ ಹೋಗೋಣ ಕೆಳಗಡೆ. ಇದೇನಾ ಪ್ರಾಣದೇವರು? ಇದು ಆಂಜನೇಯ. ಅಲ್ಲಿರೋದು ಏಕಶಿಲಾ ಬೃಂದಾವನ. ಇಲ್ಲಿ ಒಂದು ಶಿವಲಿಂಗ ಇದೆ. ನೀವು ಬೇಗ ಬಂದರೆ ಇದು ಅಪ್ಪಣಾಚಾರ್ಯ ಯಾರಂದ್ರೆ ರಾಘವೇಂದ್ರ ಶಿಷ್ಯರು, ಅವರೇ ಶ್ರೀ ಪೂಜ್ಯಾಯ ರಾಘವೇಂದ್ರ ಶ್ಲೋಕ ಇದೆಲ್ಲ ಅವರೇ ಮಾಡಿದ್ದು. ಇಲ್ಲಿ ಶ್ರೀಪಾರಾದರು ಬಂದು ಅಲ್ಲಿ ಉಗ್ರ ನರಸಿಂಹದೇವರು ಪ್ರಶ್ನೆ ಮಾಡಿದ್ದಾರೆ, ಗೇಟ್ ಒಳಗಿದೆ. ಇಲ್ಲಿ ವ್ಯಾಸರಾದರು ಬಂದು ಇಲ್ಲಿ ಆಂಜನೇಯ ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಸನ್ಯಾಸಮ ತಗೊಂಡ್ಮೇಲೆ ತಂಜಾವೂರು, ಕುಂಭಕೋಣಮು, ತಿರುಪತಿ, ಆದೋನಿ ಮುಖಾಂತರ ಬಿಚ್ಚಾಲಿಗೆ ಬರ್ತಾರೆ. ಆ ಮರಕ್ಕಂತೇಳಿ ಬೃಂದಾವನ ಹಿಂದ್ಗಡೆ ಮರ ಕೆಳಗೆ ಕೂತ್ಕೊಂಡ ರಾಘವೇಂದ್ರ ಸ್ವಾಮಿಗಳು 13 ವರ್ಷ ಈ ಜಾಗದಲ್ಲಿ ತಪಸ್ಸು ಮಾಡಿದ್ದಾರೆ. ಆಮೇಲೆ ಅವರು ಕನಸಾಯ್ತು ಮಂತ್ರಲ್ಲೇ ಬೃಂದಾವನ ಆಗಬೇಕು ಅಂತ. ರಾಘವೇಂದ್ರ 4 ಅವತಾರ. ಫಸ್ಟ್ ಭಕ್ತ ಪ್ರಹ್ಲಾದರು, 2ನೇದು ಬಾಲಿಕರಾಜರು ಮಹಾಭಾರತರು ಬರ್ತಾರೆ, 3ನೇದು ವ್ಯಾಸರಾಜರು ಕೃಷ್ಣದೇವರಾಯಕರಲ್ಲಿ ಬರ್ತಾರೆ, 4ನೇದು ರಾಘವೇಂದ್ರ ಸ್ವಾಮಿಗಳು. ಆಗ ಶಿಷ್ಯರಿಗೆ ಹೇಳ್ತಾರೆ, ಹಿಂಗೆ ಕನಸಾಗಿದೆ, ನಾ ಮಂತ್ರ ಬೃಂದಾವನ ಆಗ್ತೀನಿ ಅಂತ. ಅಪನಾಶ ಬಿಡೋದಿಲ್ಲ, ನಾನು ತುಂಬ ಕಷ್ಟ ಆಗುತ್ತೆ, ರಾಘವೇಂದ್ರ ಮುಂದೆ ಉಪಾಯ ಮಾಡ್ತಾರೆ, ಈ ಮತ್ತೆ ಪ್ರಚಾರಕ್ಕೆ ಹೋಗ್ಬೇಡಿ ಅಂತ ಕಳಿಸ್ಬಿಡ್ತಾರೆ. ಶಿಷ್ಯರು ಪ್ರಚಾರ ಮುಗಿಸ್ಕೊಂಡು ವಾಪಸ್ ಬರ್ತಾರೆ ಇಲ್ಲಿಗೆ. ಈ ಜಾಗದಲ್ಲಿ ರಾಘವೇಂದ್ರ ಸ್ವಾಮಿ ಇರೋದಿಲ್ಲ. ಆಗ ಅಪ್ಪನದ ಫ್ರೆಂಡ್ಸ್ ಇರ್ತಾರಲ್ಲ, ಅವರು ಭೇಟಿ ಆಗ್ತಾರೆ. ಅವ್ರು ಹೇಳ್ತಾ ಎಲ್ಲಿ ತಿರುಗ್ತಾರೆ, ಈ ರಾಘವೇಂದ್ರ ಬೃಂದಾಗ್ತಾರೆ ಮಂತ್ರದಲ್ಲಿ ಅಂತ ಹೇಳ್ಬಿಡ್ತಾರೆ. ಸರಿ ಇವಾಗೆ ಹೋಗ್ತೀನಿ ಅಂತ ಹೋಗ್ತಾರೆ. ಮಳೆಗಾಲ, ಶ್ರಾವಣ ಡ್ಯಾಮ್ ಎಲ್ಲ ಇದ್ದಿಲ್ಲ ಆ ಕಾಲದಲ್ಲಿ, ತುಂಬಿ ಹರಿದಾಯ್ತು ನೀರು. ಇದು ತುಂಗಭದ್ರಾ. ಈ ನದಿ ಮಂತ್ರಲೆಗೆ ಹೋಗುತ್ತೆ. ಈ ನದಿ ಮೇಲೆ ನಾವು ಪಂಚಾಸ್ತರ ಪಂಚಮಿ ನಿಂತ್ಕೊಂಡು ಶ್ರೀಪೂರ್ಣ ಬೋಧ ಗುರುತಿಸಿ ಭಕ್ತಿಪಾರ ಶ್ರೀ ಪೂಜ್ಯಾಯ ರಾಘವೇಂದ್ರ ಶ್ಲೋಕ ಇದೆಯಲ್ಲ, ಆ ಶ್ಲೋಕ ಭಕ್ತಿಪೂರ್ವಕ ಹೇಳ್ತಾರೆ. ಇದೇನೇ ಈ ದಾರಿ ಬಿಡುತ್ತೆ. ನೀವು TV ಸೀರಿಯಲ್ ನೋಡಿರ್ಬೋದು, ರಾಘವೇಂದ್ರ ಬಂದಿತ್ತು, ಅಲ್ಲೋಗಷ್ಟಕ್ಕೆ ಬೃಂದಾವನ ಆಗೋಯ್ತು. ಅದು ನೋಡಿ ತುಂಬ ದುಃಖ ಆಗೋಯ್ತು. ಇನ್ನೂ 2 ಶ್ಲೋಕ ಇತ್ತು, ಅಪ್ಪನ ಜಾಗ ಹೇಳೋಕ್ಕಾಗಿದ್ದಿಲ್ಲ. ರಾಘವೇಂದ್ರ ಒಳಗಿಂದ ಅವ್ರು ಕಮ್ಮಿ ಮಾಡಿದ್ರು, ಸಾಕ್ಷಿ ಅಯ್ಯಸೂತ್ರಿ ಅಂತ ಅಂದರು. ಹಂಗಂದ್ರೆ ಅಪ್ಪನಾಚಾರ್ಯ ನೀವು ನದಿ ಮೇಲೆ ಏನೇನು ಶ್ಲೋಕ ಮಾಡ್ಕೊಂಡ್ ಬಂದಿರೋ ಅದೆಲ್ಲ ಹೈಗ್ರೀವ ಸಾಕ್ಷಿಯಾಗಿ ನಾವು ಒಪ್ಪಿಗೆ ಕೊಡ್ತೀನಿ ಅಂತಂದ್ರು. ಮಂತ್ರ ಮುಂದೆ
ಅನ್ನದಾನ ಇದೆಲ್ಲ ಬಂದ್ರೆ ವೈಬ್ರೇಷನ್ ಆಯಿತು. ಫಸ್ಟ್ ದರ್ಶನ ಕೊಟ್ಟರು ಮಂತ್ರದಲ್ಲಿ ಅಪ್ಪನಾಚಾರ್ಗೆ. ಇಲ್ಲಿಂದ ಡೈಲಿ ದರ್ಶನ ಹೋಗ್ತಾ ಇದ್ರು ಅಪ್ಪನಾಚಾರು. ಆಗ 2ನೇ ಸಲ ಧ್ವನಿ ಬಂತು, ಅಪ್ಪನ ಡೈಲಿ ಮಂತ್ರಕ್ಕೆ ನೀವು ಬರಬೇಡ, ಇಲ್ಲ ಅದನ್ನು ಸಪಸ್ಮದಲ್ಲ, ಅದೇ ಜಾಗದಲ್ಲಿ ಏಕಶಿಲಾ ಬೃಂದಾನ ಮಾಡು. ಏಕಶಿಲಾ ಅಂದರೆ ಒಂದೇ ಕಲ್ಲು ಬೃಂದಾನ ಮಾಡು, ನಾನೇ ಬಂದು ನಿಮಗೆ ಜ್ಯೋತಿ ರೂಪದಲ್ಲಿ ಪ್ರವೇಶವಾಗಿ ನಿಮಗೆ ದರ್ಶನ ಕೊಡ್ತೀನಿ ಅಂತಂದ್ರು. ಅಪನಾಚಾರ ಇಲ್ಲಿ ಬಂದು ಅವ್ರ ಕೈಯಿಂದ ಮಾಡಿ ಬೃಂದಾವನ, ರಾಯರು ಜ್ಯೋತಿ ರೂಪದಲ್ಲಿ ಬಂದು ಶಿಷ್ಯರಿಗೆ ದರ್ಶನ ಕೊಟ್ಟಿದ್ದ ಸ್ಥಳ ಇದು. ಇಲ್ಲಿ ಅಪನಾಚಾರ ವಂಶಸ್ಥರು ಇವಾಗೂ ಇದ್ದಾರೆ. ಅಷ್ಟೋತ್ತರ ಅನ್ನದಾನ ಮಾಡ್ತಾರೆ ಗುರುವಾರ, ಶನಿವಾರ, ಭಾನುವಾರ. ಆ ಟೈಮಲ್ಲಿ ನಿಮ್ಮ ಹೆಸರು, ಗೋತ್ರ, ನಿಮ್ಮ ಸಂಕಲ್ಪ, ಹೆಲ್ತ್, ಆರೋಗ್ಯ, ಉದ್ಯೋಗ, ಜಾಬ್, ಕಲ್ಯಾಣ, ಮನೆ ಕಟ್ಟೋದು, ದುಡ್ಡು ಬರೋದು, ಏನೇ ವಿಶೇಷ ಬೇಡಿಕೆ ಇದ್ರು ಕೂಡ ರಾಯರಿಗೆ ಸಂಕಲ್ಪ ಮಾಡಿ ಬಂದ ಭಕ್ತರಿಗೆ ಅನ್ನದಾನ ಮಾಡ್ತಾರೆ. 108 ರೂಪಾಯಿ ಕೊಟ್ಟರೆ ಪಂಚಾಮೃತಾಭಿಷೇಕ ಆಗುತ್ತೆ. ಅದೇ 508 ರೂಪಾಯಿ ಕೊಟ್ಟರೆ ಪಂಚಾಮೃತಾಭಿಷೇಕ ಅನ್ನದಾನ 1 ತಿಂಗಳಾಗುತ್ತೆ. 1800 ಇಲ್ಲ 1500 ಕೊಟ್ಟರೆ 1 ವರ್ಷ ಅಷ್ಟೋತ್ತರ ಅನ್ನದಾನ ಆಗಿ ಸುದರ್ಶನ ಹೋಮ ಅಂತ 1 ತಿಂಗಳು 1 ಹೋಮ ಆಗುತ್ತೆ. 12 ತಿಂಗಳು 12 ಹೋಮ ಆಗುತ್ತೆ. ಇಲ್ಲ 2,500 3,000 ಕೊಟ್ಟರೆ ಸರ್ವ ಸೇವೆ ಆಗುತ್ತೆ. ಏನೋ ಸೇವೆ ಹೆಚ್ಚು ಕೊಡೋಂಗಿದ್ರೆ ಕೊಡ್ಬೋದು, ಫೋರ್ಸ್ ಏನಿಲ್ಲ. ನಿಮ್ಮ ಇಷ್ಟ ಇದ್ದರೆ ಕೊಡ್ಬೋದು, ನೀವು ನೆಕ್ಸ್ಟ್ ಟೈಮ್ ಅಂದರೆ ಪ್ರಸ್ತುತ ಮಾಡ್ಕೊಂಡು ಹೋಗ್ಬೋದು. ಗುರುವಾರ, ಶನಿವಾರ, ಭಾನುವಾರ ಬಂದರೆ ಎಲ್ಲ ರಕ್ಷಿತ ತಗೊಳ್ಳಿ. ಏನೋ ಸೇವೆ ಕಾರ್ಯಕ್ರಮಗಳು ರಸೀದಿ ಕೊಡ್ತಾರೆ. ಒಂದು ಕಡೆ ಏಕಶಿಲಾ ಬೃಂದಾವನ ದರ್ಶನ ಆಯಿತು. ಈಗ ಬಿಚ್ಚಾಲಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿಟ್ಟಿದ್ದಾರೆ ಇವಾಗ. ಹೌದಾ? ಮೊದಲು ನೀವು ಬಂದಾಗ ಹೆಂಗಿರ್ಲಿಲ್ವಾ? ಈ ಥರ ಇರಲಿಲ್ಲ. ತುಂಬ ಚೆನ್ನಾಗಿದೆ ಪ್ಲೇಸು. ಚೆನ್ನಾಗಿದೆ. ಬಿಸಿಲು ಜಾಸ್ತಿ ಅಷ್ಟೇ. ಹೌದು. ಆ್ಯಕ್ಚುಲಿ ಅಲ್ಲಿ ಪುರೋಹಿತರು ಸ್ಟೋರಿನ ಹೇಳಿದ್ರು, ಆಲ್ಮೋಸ್ಟ್ ರ್ಯಾಪ್ ಮಾಡ್ದಂಗಿತ್ತು ಅದು. ಬಿಚ್ಚಾಲಮ್ಮ ಟೆಂಪಲ್ ವಿಸಿಟು ಸಹ ಆಯಿತು. ಸೊ ಈಗ ವಾಪಸ್ ಮತ್ತೆ ನೆಕ್ಸ್ಟ್ ಡೆಸ್ಟಿನೇಷನ್ ಎಲ್ಲಿ? ಅವ್ರನ್ನೇ ಕೇಳಬೇಕು ಆಟೋದವರು. ಭಕ್ತಿ ನೋಡಿ ಗಗನಲ್ಲಿ. ನೋಡಿ ಎಂಥ ಟ್ರೀಟ್ಮೆಂಟ್ ನೋಡಿ. ನಮ್ಮ ಛತ್ರಿ ಅಲ್ಲೋ? ನಮ್ಮ ಛತ್ರಿ ನಿಂಗೆ ಕೊಟ್ಟನಲ್ಲ, ಅದೇ ನಮ್ಮ ಛತ್ರಿ. ನಮ್ಮ ಛತ್ರಿ ಗಗನೆ. ಹೌದು. ಅಲ್ಲಿ ನೀರ ಹತ್ರ ಈಗ ನೀವೇನು ನೋಡ್ತಾ ಇದ್ದಿರೋದು ತುಂಗಭದ್ರಾ ನದಿ. ಒಂದು ಟೈಮಲ್ಲಿ ತುಂಬಿ ಹರಿತಿತ್ತು, ಸಮ್ಮರ್ ಆಗಿರೋದ್ರಿಂದ ಎಲ್ಲ ಎಷ್ಟು ನೀರು ಇರೋದು ಹೆಚ್ಚು? ಹೌದು. ಈ ಬಿಸಿಲಲ್ಲಿ ನಾವು ಬಂದಿರೋದಕ್ಕಿದೆ. ನಮ್ಮ ಮೇಯ್ನ್ ಬ್ಲಾಗರ್ ಬ್ಯುಸಿ ಆಗಿಬಿಟ್ಟಿದ್ದಾನೆ ಕಾಲ್ಸಲ್ಲಿ. ಸೊ ಇವಾಗ ನಾವು 3ನೇ ಪ್ಲೇಸ್ ಬಂದ್ಬಿಟ್ಟು ಅಪ್ಪಣ್ಣಾಚಾರ್ಯರ ಮನೆಗೆ ಬಂದಿದ್ದೀನಿ. ಇಲ್ಲಿ ರಾಯರು ವಿಶ್ರಾಂತಿ ಪಡುತ್ತಿದ್ದ ಸ್ಥಳ ಅಂತ ಹೇಳ್ತಾರೆ. ಅವರ ಮಲಗ್ತಾ ಇದ್ದಿದ್ದ ಜಾಗ ಎಲ್ಲ ಇದೆ, ತುಂಬ ಬ್ಯೂಟಿಫುಲ್ ಆಗಿದೆ. ಒಳಗಡೆ ಅಲೋ ಮಾಡ್ತಾರೆ ಅಂದರೆ ಒಂದು ವಿಡಿಯೋ ತೊಗೊತೀವಿ, ಅಪ್ಡೇಟ್ ಮಾಡ್ತೀವಿ. ಎಲ್ಲಿದ್ದರೇನು ನಾ, ಹೇಗಿದ್ದರೇನು ನಾ ರಾಘವೇಂದ್ರ, ನಿನ್ನಲ್ಲಿ ಶರಣಾಗಿ ನೀ ನನ್ನ ಉಸಿರಾಗಿ ಬಾಳಿದರೆ ಸಾಕು ರಾಘವೇಂದ್ರ. ರಾಯರು ಇದ್ದಿದ್ದು ಮನೆಗೆ ಹೋಗಿ ಬಂದಮೇಲೆ ಮೆಂಟಲಿ ಸಖತ್ ರಿಲ್ಯಾಕ್ಸ್ ಆಯಿತು, ಪೀಸ್ಫುಲ್ನೆಸ್ ಸಿಕ್ತು. ಬನ್ನಿ ಈ ಜರ್ನಿನ ಕಂಟಿನ್ಯೂ ಮಾಡೋಣ. ಒಳ್ಳೆ ವಿಂಟೇಜ್ ಹೋಟ್ಲಿಗೆ ಬಂದಿದ್ದೀವಿ. ಏನು ಆರ್ಡ್ರ್ ಮಾಡಿದ್ಯಾ ಮಚ್ಚ ನೀನು? ಚಪಾತಿ. ನಾನು ಚಪಾತಿ. ಗಗನೂ ಚಪಾತಿ. ಸುಡ್ತಾ ಇದ್ದಾರೆ ಚಪಾತಿನ, ನೋಡ್ಬೋದು ನೀವು. ವಾವ್, ಚಟ್ನಿ ಪುಡಿ. ಅಣ್ಣ ಏನು ಚಟ್ನಿ ಪುಡಿ ಇದು? ಕಳ್ಳೆದು ಚಿಕ್ಕಲ್ಲು ಇದೆರಡು ಕಾಣ್ತದೆ. ಎಲ್ಲ ಕಾಣುತ್ತೆ. Hospitality is in the next level. So let's see how is the food like. ಬೇಡ 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 ಚೂರು ಸಕ್ ಇದನ್ನೇ ಬೇಡ ಬೇಡ
ಹಾಕೋ ಪ್ರೋಟೀನ್ ಅದು ಸರ್ ಇದನ್ನು ಊಟ ಮಾಡಿ ಹೊಟ್ಟೆ ನಾವು ಎತ್ಕೊಂಡು ಹೋಗ್ಬೇಕು ಸಂಜೆ ಒಂದು ಇದು ಇನ್ನೊಂದು ರೌಂಡ್ ಹಾಕ್ತಾರೆ. ಇದೇನು ಟೊಮೆಟೊ ಚಟ್ನಿನಾ? ಟೊಮೆಟೊದಾ? ಟೊಮೆಟೊನ ಬದನೆಕಾಯ? ಟೊಮೆಟೊ ಸರ್ ನೋಡಿ ಸರ್ ಟೇಸ್ಟ್ ಮಾಡಿ ನೋಡಿ. ಸೂಪರ್ ಅಣ್ಣ. ನಾಲ್ಕು ಜನಕ್ಕೆ ತುಂಬ ಹೊಟ್ಟೆ ಹಸ್ತಿತ್ತು. ಹೆಂಗೆ ಬ್ಯಾಟಿಂಗ್ ಮಾಡಿದ್ದೀವಿ ಅಂದರೆ ಬ್ಯಾಟಿಂಗ್ ಮಾಡಿದ್ದೀವಿ. ಹೋಟೆಲ್ ಮಾತ್ರ ಡೀಸೆಂಟ್ ಆಗಿತ್ತು, ಟೇಸ್ಟ್ ತುಂಬ ಚೆನ್ನಾಗಿತ್ತು, ಕಾಸ್ಟ್ ಅಷ್ಟು ಕಾಸ್ಟ್ಲಿ ಇರಲಿಲ್ಲ. ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನೀವೇನಾದರೂ ಮಂತ್ರಾಲಯಕ್ಕೆ ಹೋದರೆ ಹೈಲಿ ರೆಕಮೆಂಡೆಡ್ ಹೋಟೆಲ್ ಇದು, ದಯವಿಟ್ಟು ಹೋಗಲ್ಲಿ ಊಟ ಮಾಡಿ. ಹಾಂ, ಸೊ ಇವತ್ತಿಂದು ಲಾಸ್ಟ್ ದರ್ಶನಾಗಿ ಹೋಗ್ತಾ ಇದ್ದೀವಿ. ವಿ ಹ್ಯಾವ್ ಕಮ್ ಟು ದ ಎಂಡ್ ಆಫ್ ದ ಡೇ. ಆಲ್ರೆಡಿ 5:30 ಆಗಿದೆ ಟೈಮು. ಒಂದು ಕ್ವಿಕ್ ಸೂಪರ್ ನ್ಯಾಪ್ ಆಯ್ತಲ್ಲ ಮಚ್ಚ? ಸೂಪರ್ ನ್ಯಾಪ್ ಎಲ್ಲ ಒಂದು ಅರ್ಧ ಗಂಟೆ ಮಲಗಿದ್ರು, ಚೆನ್ನಾಗಿತ್ತು. ಈಗ ಒಂದು ಫೈನಲ್ ದರ್ಶನ ಮಾಡಿಕೊಂಡು 7:45 ನಮಗೆ ಬಸ್ ಇರೋದು. ಅಷ್ಟರಲ್ಲಿ ಅಂದರು ಡಿನ್ನರು ಮಾಡ್ಕೊಂಡು ಡಿನ್ನರ್ ಮಾಡ್ಕೊಂಡು ಹೋಗೋಣ ಗಗನ್, ಅಥವಾ ಆ ಸ್ಟಾಪ್ ಕೊಡ್ತಾರಲ್ಲ ಅಲ್ಲೇ ಹೋಗಿ ಡಿನ್ನರ್ ಮಾಡೋಣ? ನಿಲ್ಲಿಸ್ತಾರೆ, ವಿ ಆರ್ ನಾಟ್ ಶ್ಯೂರ್. ಹಾಂ, ಸೊ ಆಗ ತಿನ್ನೋಣ, ಇಲ್ಲ ಅಂದರೆ ಸೊ ಏನು ಹೇಳ್ತಿದ್ದೀರಾ ನೀವಿಬ್ರು? ಹಂಗಲ್ಲಿ ಇಲ್ಲೇ ತಿನ್ಕೊಂಡು ನೋಡೋಣ. ಬಿಕಾಸ್ ನಾವಿನ್ನೂ ವಾಪಸ್ ಬಂದು ಟೈಮ್ ಇದ್ದಾರೆ, ಇಲ್ಲೇ ಅನ್ನೋಣ ಕೇಳ್ಕೊಂಡು ಚೆನ್ನಾಗಿದೆ ಅಂದರೆ ಹೋಗಿ ಊಟ ಮಾಡ್ಕೊಂಡು ಹೋಗ್ತೀವಿ. ಇಲ್ಲ ಅಂತಂದರೆ ಇಲ್ಲಾಂದರೆ ಅವ್ನು ಎಲ್ಲಿ ನಿಲ್ಲಿಸ್ತಾನೋ ಅಲ್ಲಿ ಹೋಗಿ ಅಲ್ಲಿ ತಿನ್ಬೇಕಾಗುತ್ತೆ ಅಷ್ಟೇ. ಏನು ಸಜೆಸ್ಟ್ ಮಾಡ್ತೀವಿ ಮಚ್ಚ? ನೋಡೋಣ ಹೆಂಗಾಗುತ್ತೆ ಹಂಗೆ, ಫಸ್ಟ್ ದರ್ಶನ ಮಾಡೋಣ. ಏನಿಲ್ಲ, ಅಲ್ಲಾದ್ರೆ ಫ್ರೂಟ್ಸ್ ಗಿಟ್ಸ್ ಇದ್ರೆ ಒಂದು ಉಂಡೆ ಕಲ್ಲಂಗಡಿ ತೊಗೊಂಬಿಟ್ಟು ಇಟ್ಕೊಂಬಿಟ್ರೆ ಫ್ರೂಟ್ಸ್ನ ಕಟ್ ಮಾಡಿಕೊಂಡು ತಿನ್ಕೊಂಡು ಹೋಗ್ಬೋದು. ಬೆಳಗ್ಗೆ ಅಷ್ಟು ರಶ್ ಇಲ್ಲ ಅಲ್ವಾ ಇವಾಗ? ನೋಡಿ ಇಲ್ಲಿ ಇಲ್ವಲ್ಲ, ಬೆಳಗ್ಗೆ ಇಲ್ಲೆಲ್ಲ ಸಖತ್ ರಶ್ ಇತ್ತಲ್ಲ. ಬೆಳಗ್ಗೆ ಹೆವಿ ರಶ್ ಇತ್ತು ಈ ರೋಡಲ್ಲಿ, ಇವಾಗ ಅಷ್ಟು ರಶ್ ಕಾಣಿಸ್ತಿಲ್ಲ. ಹೋಪ್ಫುಲ್ಲಿ ಟೆಂಪಲ್ ಹತ್ರನೂ ರಶ್ ಇರಲ್ಲ ಅಂತ ಅನ್ಕೊತಿದ್ದೀವಿ. ನೋಡೋಣ ಹೆಂಗಿರುತ್ತೆ ಅಂತ. ಬನ್ನಿ ಟೆಂಪಲ್ ಹತ್ರ ಹೋಗಿ ಸಿಗೋಣ. ಆ್ಯಂಡ್ ಐ ಪ್ರಾಮಿಸ್ ಯು, ಒನ್ಸ್ ವಿ ಗೆಟ್ ಬ್ಯಾಕ್ ರೂಮ್ ಟೂರ್ ಮಾಡೋಣ. ರೂಮ್ ಟೂರ್ ಮಿಸ್ ಆಗಿದೆ. ಈ 3 ಜನ ನನ್ನ ಮಕ್ಕಳು ನನಗೆ ಹೇಳಿದ್ರು, ಜ್ಞಾಪಿಸ್ತೀನಿ ಸಂಜೆ ಹೊರಡಕ್ಕಿಂತ ಮುಂಚೆ ಅಂತ. ಸರಿ, ಆಯಿತು, ಹೋಗ್ತಿದ್ದಂಗೆ ರೂಮ್ ಟೂರ್ ಮಾಡೋಣ. ಇವಾಗ ಟೆಂಪಲ್ಗೆ ಹೋಗೋಣ ಬನ್ನಿ. ನಿಮಗೆಲ್ಲ ಒಂದು ವಿಷಯ ಹೇಳಬೇಕು ಅಂತಂದರೆ, ಈ ಸತಿ ನಾವು ಮಂತ್ರಾಲಯಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಬರೋದು ಸಖತ್ ಸರ್ಪ್ರೈಸಿಂಗ್ ಆಗಿತ್ತು. ಏನಕ್ಕೆ ಅಂತಂದರೆ 2 months ಬ್ಯಾಕ್ ನಾನು ಯಶವಂತ್ ಯೋಚನೆ ಮಾಡಿದ್ವಿ ಒಂದು ಸತಿ ಹೋಗ್ಬೇಕು ಮಂತ್ರಾಲಯಕ್ಕೆ ಅಂತ. ದೆನ್ ಆಲ್ ಆಫ್ ಎ ಸಡನ್ ಗಗನ್ ನಮಗೆ ಕಾಲ್ ಮಾಡಿ ಮಂತ್ರಾಲಯಕ್ಕೆ ಹೋಗೋಣ ಅಂತ ಹೋಗೋಕ್ಕೆ 2 days ಮುಂಚೆ ಪ್ಲ್ಯಾನ್ ಮಾಡಿದ್ದು. ಸೊ ಆಲ್ ಆಫ್ ಎ ಸಡನ್ ಪ್ಲ್ಯಾನ್ ಆಗಿ ಬಂದಿರೋದು. ಅದು ಒಂಥರ ಹೆಂಗೆ ಅನಿಸ್ತಿದೆ ನಮಗಿಲ್ಲಿ ಅಂತಂದರೆ, ದೇವರೇ ನಮ್ಮನ್ನ ಕರೆಸ್ಕೊಂಡ್ರು ಅವ್ರ ಹತ್ರ ಅಂತ ಅನಿಸ್ತಿದೆ. ಅಟ್ ದ ಸೇಮ್ ಟೈಮ್ ಎಲ್ಲರಿಗೂ, ನನಗೆ, ಯಶವಂತ್, ಗಗನ್ ಆ್ಯಂಡ್ ಮಿಸ್ಸಸ್ ಗಗನ್ಗೆ ಮೈಂಡ್ ಸಖತ್ ರಿಲ್ಯಾಕ್ಸ್ ಆಯಿತು. ಒಂದು ಬೆಸ್ಟ್ ಎಸ್ಕೇಪ್ ಫ್ರಮ್ ಅವರ್ ನಾರ್ಮಲ್ ಲೈಫ್ ಅಂತ ಅನಿಸ್ತು. ದರ್ಶನವೂ ಅದೇ ರೀತಿ ತುಂಬ ಚೆನ್ನಾಗಾಗಿದೆ ನಮಗಿಲ್ಲಿ. ಸೊ ಬಂದ್ವಿ ಟೆಂಪಲ್ ಹತ್ರ. ಇನ್ನೊಂದು ರೌಂಡು ದರ್ಶನಕ್ಕೆ ಒಳಗಡೆ ಹೋಗ್ತೀವಿ. ಒಳಗಡೆ ಬ್ಲಾಗಿಂಗ್ ಬಿಡಲ್ಲ ಅಲ್ಲ? ಮತ್ತೆ ಬ್ಲಾಗಿಂಗ್ ಬಿಡೋಲ್ಲ. ಒಂದು ಲೆವೆಲ್ಗೆ ಇಲ್ಲಿ ಒಳಗಡೆ ಏರಿಯಾದಲ್ಲಿ ಮಾಡ್ಕೋಬೋದು. ಮೇಯ್ನ್ ಒಳಗಡೆ ಒಳಗಡೆ ತನಕ ಬಾ, ಹಿಂಗೆ ಹೋಗೋಣ. ಗುಡ್ ಈವ್ನಿಂಗ್. ರೆಡಿಯಾಗಿದ್ದೀವಿ, ವಾಪಸ್ ಹೊರಡಬೇಕು ಅಂತ ಮೈಸೂರಿಗೆ. ಬ್ಯಾಗ್ಸ್ ಎಲ್ಲ ಪ್ಯಾಕ್ ಆಯಿತು. ಸೊ ಏನು ಸೀನ್ ಅಂತಂದರೆ, ಗಗನಿಗೆ ಸ್ವಲ್ಪ ಹುಷಾರಿಲ್ಲ. ಸೊ ಅವನಿಗೆ ಫುಡ್ ಪಾರ್ಸಲ್ ತಂದ್ವಿ, ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಬಂದು ಕೊಟ್ವಿ. ಅವ್ನದು ಊಟ ಆಯಿತು, ಟ್ಯಾಬ್ಲೆಟ್ಸ್ ತೊಗೊಂಡಿದ್ದಾನೆ, ಈಗ ರೆಸ್ಟ್ ಮಾಡ್ತಿದ್ದಾನೆ. ದೇವ್ರ ದರ್ಶನ ಮುಗಿಸ್ಕೊಂಡು ಬಂದಮೇಲೆ ಇದೆಲ್ಲ ಮಾಡಿ ಒಂದು ಚಿಕ್ಕ ಶಾಪಿಂಗ್ ಮಾಡಿಕೊಂಡು ಬಂದ್ವಿ ವಾಪಸ್ ರೂಮಿಗೆ ಬಂದು ನಾವು ಲಗೇಜಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡ್ವಿ. ಹೊರಡೋಕ್ಕೆ ರೆಡಿಯಾಗಿದ್ದೀವಿ. ಇನ್ನೇನು ಹೊರಡ್ತೀವಿ. ಹೊರಡೋಕ್ಕಿಂತ ಮುಂಚೆ, ಆ್ಯಸ್ ಐ ಹ್ಯಾವ್ ಬೀನ್ ಟೆಲಿಂಗ್ ಸಿನ್ಸ್ ಮಾರ್ನಿಂಗ್, ರೂಮ್ ಟೂರ್ ಮಾಡೋಣ. ಲೆಟ್ಸ್ ಗೋ.
ಅದು ಯಶವಂತ ಮಾಡಬಾರ್ದು ಅಂತ ಹಾಂ ಕ್ಯಾಮ್ರಾನೆಲ್ಲ ಎತ್ತಿ ಔಸಿಟ್ಟಿದ್ದ. ನಾನು ಜ್ಞಾಪಕ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಸರಿ ನೋಡಿ, ಇದೊಂದು ಹಾಲ್ ಥರ ಇದೆ. ಇಲ್ಲಿ ಒಂದು 3 ಜನ ಆರಾಮಾಗಿ 3-4 ಜನನೇ ಮಲ್ಕೋಬೋದು. ಆ್ಯಂಡ್ ಅಲ್ಲೊಬ್ಬರು ಮಲ್ಕೋಬೋದು. ಇಲ್ಲಿ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಇದೆ. ಆ್ಯಂಡ್ ಅದು ವಾಶ್ರೂಮ್. ಮತ್ತು ಆಕ್ಯುಪೈ ಆಗಿದೆ. ವಾಶ್ರೂಮ್ ಆಕ್ಯುಪೈ ಆಗಿದೆ ಗಗನ್ನಿಂದ. ಇದು ಒಂದು ಸ್ಮಾಲ್ ಹ್ಯಾಂಡ್ ವಾಶ್. ಇದೆಲ್ಲ ನಮ್ಮ ಲಗೇಜಸ್ ಇಡಕ್ಕೆ ಇಟ್ಕೊಂಡಿದ್ವಿ. ಬೆಳಗ್ಗೆ ನಮ್ಮ ಲಗೇಜಸ್ ಎಲ್ಲ ಇಲ್ಲೇ ಇಟ್ಟಿದ್ವಿ. AC ಇದೆ. ಹಾಂ, ಏನು ಮೇನ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ AC ಇದೆ. AC ಇದ್ದರೆ ಸಾಕು. AC ಇದ್ದರೆ ಇದು 12 ಸ್ಟಾರ್ ರೂಮ್ ಥರ. ಆನ್ ಆಯಿತು, ಆನ್ ಮಾಡ್ಬೋದು. ಮಧ್ಯಾಹ್ನ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡೋಕ್ಕೆ ಸೂಪರ್ ಫ್ರೆಂಡಾಗಿ ನಮ್ಮ ಜೊತೆ ವರ್ಕ್ ಮಾಡುತ್ತೆ AC ನೀಟಾಗಿ. ಆಫ್ ಆಗ್ಬೋದು. ರಿಮೋಟ್ ಆಫ್ ಮಾಡೋ ಸ್ವಿಂಗ್. ಓಕೆ ಸ್ವಿಂಗ್ ಆಗ್ತಾ ಇದೆ ಇವಾಗ. ಓಕೆ ಆಗ್ತಿದೆ ಆಫ್. ಹಾಂ ನೋಡಿ, ರಿಮೋಟಲ್ಲಿ ವರ್ಕ್ ಆಗ್ತಿದೆ. ಏನು ಮಚ್ಚ? ರಿಮೋಟ್. ಸೊ ಅನು, ವಾಟ್ ವಿಲ್ ಯು ರೇಟ್ ಫಾರ್ ದಿಸ್ ರೂಮ್? ನಮಗೆ ಬೇಸಿಕ್ ನೀಡ್ಸ್ ಏನೇನು ಬೇಕಿತ್ತು ಇಟ್ ಹ್ಯಾಸ್ ಪ್ರೊವೈಡೆಡ್. ಇಟ್ ಹ್ಯಾಸ್ ಪ್ರೊವೈಡೆಡ್ ಅಪ್ ಟು ದಿ ಮಾರ್ಕ್. ಅಂದ್ರೆ ಬೇಸಿಕ್ ನೀಡ್ಸ್ ಈಗ ಅಷ್ಟೇ. ಸ್ವಲ್ಪ ಲಕ್ಸುರಿ ಬೇಕು. AC ಫ್ಯಾನು ಇದೆ. ನಾವು ಎರಡು ಯೂಸ್ ಮಾಡಿ. ಇನ್ನೊಂದು ಏನಂತಾರೆ ಸೀನು, ಈ ರೂಮ್ಗೆ 2000 rupees. ನಾವು 1000 rupees ಪೇ ಮಾಡಿದ್ದೀವಿ. ಅಷ್ಟೇ ಮಾಡ್ತೀವಿ. ರಿಸೆಪ್ಷನಿಸ್ಟ್ ಏನಂತಂದಿದ್ದಾರೆ ಅಂದರೆ ಚೀಕ್ ಕೊಟ್ಬಿಟ್ಟು ಹೋಗು ಅಂತ ಅಂದಿದ್ದಾರೆ. ದುಡ್ಡು ಕೊಟ್ಬಿಟ್ಟು ಹೋಗು ಅಂತ ಅಂದಿಲ್ಲ ನಮಗೆ. ನಾನು ಎಷ್ಟು ಅಂತ ಹೇಳ್ತಿದ್ದೀವಿ, ಬೀಯಿಂಗ್ ಕಾವೇರಿ ಸ್ಕೂಲಿಯನ್, ಬೇಡ ಮಚ್ಚ ಹಂಗೆ ಹೋಗೋಣ, ನಮ್ಗೆ ಹೇಳಿಲ್ಲ, ಆ ಕ್ಲಾಸ್ ಇಲ್ಲ ಅಂತ. ಬಟ್ ಗಗನ್ ಬೀಯಿಂಗ್ ಮರಿಮಲ್ಲಪ್ಪ ಸ್ಟೂಡೆಂಟ್, ಇಲ್ಲ ಕೊಟ್ಬಿಟ್ಟು ಹೋಗೋಣ ಅಂತ ಅಂತಿದ್ದಾನೆ. ನೋಡೋಣ ಕಾವೇರಿ ಸ್ಕೂಲ್ ವಿನ್ ಆಗುತ್ತಾ, ಮರಿಮಲ್ಲಪ್ಪಸ್ ರೂಲ್ಸ್ ವಿನ್ ಆಗುತ್ತಾ? ನೀವೇನು ಹೇಳ್ತೀರಾ? ನಾನು ಪೇ ಮಾಡೇ ಹೋಗೋದು. ಅವ್ರನ್ನ ಕರೆದ್ಬಿಟ್ಟು ನೀವು ಮರ್ತ್ಬಿಟ್ರಿ ಅಂಕಲ್, ನಾನೇ ಪೇ ಮಾಡ್ತೀನಿ, ಪೇ ಮಾಡಿ ಬರೋಣ ನಾನು. ಇದೊಳ್ಳೆ ಸರು ಹೋಯ್ತಲ್ಲ, ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರು ಚಂದಾಗಿರ್ಲಿ ಇವ್ರು ಚಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗೆ ಹಾರೈಸೋರು ಯಾರು? ಒಪ್ತೆ ಕಡೆ ಒಪ್ತೆ. ಇದು ನಮ್ಮ ಕ್ಯಾಟಗರಿ ಅಲ್ಲ, ಹಂಗಾದ್ರೆ ಬ್ಯಾಕ್ ಬೆಂಚರ್ ಅಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಇದಾಗಿತ್ತು ನಮ್ಮ ರೂಮ್ ಟೂರು. ಬೇಸಿಕ್ ರೂಮ್. ನಾವೇನು ನೈಟ್ ಸ್ಟೇ ಮಾಡಿಲ್ಲ. ವಿ ಚೆಕ್ಡ್ ಇನ್ at 7 o'clock in the morning and we are checking out at 7 in the evening. ಸೊ ಅದಕ್ಕೆ ಪರ್ಫೆಕ್ಟ್ ಆಗಿತ್ತು. ನಥಿಂಗ್ ಮೋರ್ ನಥಿಂಗ್ ಲೆಸ್ ಈ ಪ್ರೈಸ್ ಪಾಯಿಂಟಲ್ಲಿ. ಓಕೆ, ಬೈ ದ ವೇ ನಿಮ್ಮಿಬ್ಬರು ಚಾರ್ಜ್ ಹಾಕಿದ್ರು. ಇಲ್ಲೊಂದು ಮಿರರ್ ಇತ್ತು, ಲಕ್ಸುರಿ ಮಿರರ್. ಮುಖ ಎಲ್ಲ ಕಾಣಿಸುತ್ತೆ, ಮುಖ ಕಾಣುತ್ತೆ, ಬಟ್ಟೆ ಎಲ್ಲ ನೀಟಾಗಿ. ಏನು ಗೊತ್ತಾ ಇನ್ನೊಂದು ಸ್ಟ್ರೇಂಜು, ಇಶಾ ಫೌಂಡೇಶನ್ ಹೋದಾಗ ರೂಮ್ ತೊಗೊಂಬರುವಾಗ ಸೇಮ್ ಟಿ ಶರ್ಟ್ ಹಾಕಿರೋದು ನಾನು. ನೋಡಿದವ್ರು ಏನ್ ಅನ್ಕೋತಾರೆ? ಬೆಳಗ್ಗೆಯಿಂದ ಬೇರೆ ಬೇರೆ ಬಟ್ಟೆ ಹಾಕೊಂಡಿದ್ದೀನಿ. ಬಟ್ ಇದು ಕೋಇನ್ಸಿಡೆನ್ಸು. ಇಶಾ ಫೌಂಡೇಶನ್ ರೂಮ್ ಟೂರ್ ಮಾಡಿದಾಗ ಸೇಮ್ ಟಿ ಶರ್ಟ್ ಹಾಕಿದ್ದು. ಇಲ್ಲೂ ನೋಡು, ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ವಿ ಹ್ಯಾವ್ ಲ್ಯಾಂಡೆಡ್ ಅಪ್ ಟು ದ ಸೇಮ್ ಟಿ ಶರ್ಟ್ ವಿಚ್ ಹ್ಯಾಸ್ ಅ ಬೈಕ್ ಆನ್ ಇಟ್. ಪಾಪ ನಾನು ಹಿಮಾಲಯನ್ ಮಿಸ್ ಮಾಡ್ಕೊತಾ ಇರುತ್ತೆ. ಬಟ್ ಫಾರ್ ಸ್ಪೀಡ್. ಫಾರ್ ಸ್ಪೀಡ್. ಓಕೆ, 7:25 ನೋಡಿ ಹೆಂಗ್ ಕರೀತಾರೆ ಗಗನ್ನ. ವಾಶ್ರೂಮಲ್ಲಿರೋ ಗಗನ್ನ ಇಲ್ಲಿ ಕುತ್ಕೊಂಡು ಕರೀತಿರೋದು. ಟೈಮ್ ಆಯ್ತು ಬಸ್ಗೆ. 7:45 ಬಸ್ ಇದೆ. ಇಲ್ಲಿಂದ ಒಂದು 10 minutes ವಾಕ್ ಬೇರೆ ಮಾಡಬೇಕು. ಎಲ್ಲ ಚೆನ್ನಾಗಿದೆ. ಇಟ್ ವಾಸ್ ನೈಸ್. ದರ್ಶನ ಚೆನ್ನಾಗಾಯ್ತು. ಇನ್ನೊಂದು ರೌಂಡ್, ಸೆಕೆಂಡ್ ರೌಂಡ್ ದರ್ಶನ ಚೆನ್ನಾಗಾಯ್ತು ಈವ್ನಿಂಗು. ಫಸ್ಟ್ ರೌಂಡ್ ಇಟ್ ವಾಸ್ ಇನ್ ಹರಿಹರಿ. ಬಟ್ ಸೆಕೆಂಡ್ ರೌಂಡ್ ನಿಂತು 2 ಸೆಕೆಂಡ್ ದೇವರಿಗೆ ಹಾಯ್ ಹೇಳಿ ಬಾಯ್ ಹೇಳಿ ಬಂದ್ವಿ. ತುಂಬಾ ಹೊತ್ತು ನಿಂತ್ಕೊಂಡಿದ್ವಿ ದೇವ್ರ ಮುಂದೆ. ಆಲ್ಮೋಸ್ಟ್ ಲೈಕ್ 20-30 seconds. 1 ನಿಮಿಷನೇ ಆಯ್ತು. ಇನ್ನೂ ನಿಲ್ಬೋದಿತ್ತು. ಅದೇ ಇಶ್ಯೂ. ಜಾಸ್ತಿ ನಿಂತ್ಕೋಬಾರ್ದು. ಸಾಕು. ಮ್ಯೂಸಿಯಂ ನೋಡಿದ್ವಿ. ಇವರಿಬ್ರು ಮ್ಯೂಸಿಯಂ ನೋಡಿದ್ರು. ಬಟ್ ನಾನು ಹೇಳ್ತಿದ್ದೆ ಯಶ್ವಂತ್ಗೆ, ಅದು ಮ್ಯೂಸಿಯಂಗಿಂತ ಇಟ್ ವಾಸ್ ಮೋರ್ ಲೈಕ್ ಎ ಲೈಬ್ರರಿ. ಓದಕ್ಕಿತ್ತು ಜಾಸ್ತಿ. ಫ್ರೇಮ್ಸಲ್ಲೆಲ್ಲ ಇನ್ಫಾರ್ಮೇಷನ್ ಇತ್ತು. ಮೇ ಬಿ ಈಗ ಅವನ್ನ ಕರ್ಕೊಂಡು ನಾನು ಹೋಗಿದ್ರೆ, ಯಾಕೆಂದ್ರೆ ನಾನು ಓದಲ್ಲ, ಅವ್ನು ಓದ್ತಾ ನಾನು ಕೇಳಿಸ್ಕೊತೀನಿ ಅಂತಂದರೆ ಇಡೀ ದಿನ ಬೇಕಿತ್ತು. ಅದು ಕಂಪ್ಲೀಟ್ ಆಗ್ತಿರ್ಲಿಲ್ಲ. ಆ್ಯಂಡ್ ಮೋರ್ ಓವರ್ ನಮ್ಗೆ ಅರ್ಥ ಆಗಂಗಿರಲಿಲ್ಲ ಅದೇನು. ಅಟ್ಲೀಸ್ಟ್ ಸಮ್ ಬೇಸಿಕ್ ನಾಲೆಜ್ ಇರಬೇಕು ಹಿಂದೂ ಡೆಪ್ತಲ್ಲಿ, ಸನಾತನ ಧರ್ಮದ ಬಗ್ಗೆ.
ಸೊ ಮೇ ಬಿ ಒನ್ ಡೇ ಇಫ್ ವಿ ಕಮ್ ಹಿಯರ್ ಆ್ಯಂಡ್ ಸ್ಟೇ ಒನ್ ಡೇ ಮ್ಯೂಸಿಯಮ್ಗೆ ಇರಬೇಕು. ಓಕೆ, ಗಗನ್ ಬರ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಬಂದಮೇಲೆ ಪ್ಯಾಕಿಂಗ್ ಮಾಡ್ಕೊಂಡು ಚೆಕ್ಔಟ್ ಮಾಡಿ ಹೋಗ್ತೀನಿ. ಹೋಗ್ಬೇಕಾದ್ರೆ ಸಿಗ್ತೀನಿ. ಅಲ್ಲಿ ತನಕ ಸಿ ಯು, ಬಾಯ್, ಗುಡ್ ಈವ್ನಿಂಗ್. ಫೈನಲಿ ಚೆಕ್ಔಟ್ ಆಗ್ತಿದ್ದೀವಿ. ಇಟ್ ವಾಸ್ ಅ ಕ್ವಿಕ್ ಟ್ರಿಪ್, ಇಟ್ ವಾಸ್ ಅ ಕ್ವಿಕ್ ಟೆಂಪಲ್ ರನ್. ಚೆನ್ನಾಗಿತ್ತಲ್ವಾ? ಒಂದೇ ದಿನದಲ್ಲಿ ತುಂಬ ಕವರ್ ಮಾಡಿದ್ವಿ. ತುಂಬ ಪ್ಲೇಸಸ್ ಕವರ್ ಮಾಡಿ. ಆ್ಯಕ್ಚುಲಿ ಎಷ್ಟೊಂದು ಬ್ಲಾಗ್ ಮಾಡೋಕ್ಕಾಗಿಲ್ಲ, ಮಧ್ಯಾಹ್ನ ಬ್ಯಾಟ್ರಿ ಇರಲಿಲ್ಲ ಅಂತಂದ್ಬಿಟ್ಟು. ಲಾಸ್ಟಲ್ಲಿ ಕೀ ಹಾಕಿದ್ರು. ಬಾಯ್ 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 ರೂಮ್. ಇನ್ನೊಂದ್ಸತಿ ಪ್ಲ್ಯಾನ್ ಮಾಡೋಣ. ನಾನು ಬೇಗ ಜೂನ್ ಜುಲೈ ಅಲ್ಲ, ಅಣ್ಣಮಲೈ ಜೂನ್ ಜುಲೈ ಅಂತ. ಆ್ಯಂಡ್ ಒಂದು ಕ್ವಿಕ್ ಅಪ್ಡೇಟು, ಪೇಮೆಂಟ್ ಇತ್ತಲ್ಲ, ಗಗನ್ ಹೋಗಿ ಮಾಡಿಬಿಟ್ಟಿದ್ದಾನೆ. ನಾನು ಫ್ರೆಶ್ ಅಪ್ ಆಗೋಕೆ ಹೋಗಿದ್ದೆ, ಅಷ್ಟರಲ್ಲಿ ಹೋಗಿ ಪೇಮೆಂಟ್ ಮಾಡಿಬಿಟ್ಟಿದ್ದಾನೆ. ನೋಡಿ ಮಾಡ್ಬಿಟ್ಟು ಹೆಂಗೆ ನಿಂತಿದ್ದಾನೆ. ನಿಂತ ನೋಡು ಯಜಮಾನ, ಗಗನ್ ಹೆಂಗೆ ಅನಿಸಿದೆ ಟ್ಯಾಬ್ಲೆಟ್ ತೊಗೊಂಡ್ಮೇಲೆ? ಇನ್ನೂ ಆ ಟ್ಯಾಬ್ಲೆಟ್ ವರ್ಕ್ ಆಗೋಕ್ಕೆ ಟೈಮ್ ಬೇಕು. ನೋಡು, ಟ್ಯಾಬ್ಲೆಟ್ ಎಲ್ಲ ತೊಗೊಂಡ್ರೆ ಹಂಗೆ, ಸಿರಪ್ ಬೇಗ ವರ್ಕ್ ಆಗುತ್ತೆ ಗಗನ್. ದಟ್ ಈಸ್ ವೈ ಯು ಪ್ರಿಫರ್ ಸಿರಪ್. ಯಾ, ಐ ಪ್ರಿಫರ್ ಸಿರಪ್. ಅದೆಲ್ಲ ಸಿರಪ್ ಯಾವ ಥರ ಬರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿಬಿಡಿ. ಯಾವ ಥರ ಇರೋ ಯಾವ ಥರ ಬರುತ್ತೆ ಗಗನ್ ಸಿರಪ್ಪು? ಕಾಲ್ ಬರುತ್ತೆ. ಕ್ರೋಸಿಂಗ್ ಬರುತ್ತೆ. ಹ್ಞೂ, ಎರಡೇ ಇರೋದು. ಒಂದು ಲೋಕಲ್ಲು, ಇನ್ನೊಂದು ಬ್ರ್ಯಾಂಡೆಡ್. ಇಲ್ಲ ಆ್ಯಕ್ಚುಲಿ ಒಂದು 3 ಥರ ಸಿರಪ್ಪಲ್ಲಿ 3 ವಿಧ. ಮೇಯ್ನ್ಲಿ ಒಂದು ಬ್ರ್ಯಾಂಡಿ ಟಾಪ್ ಸಿರಪ್ಪು. ಸೆಕೆಂಡ್ ನೋಡಿದ್ರೆ ರಮ್ಮು. ಅದು ನಿನ್ಗೆ ಯಾವ ಕಾಯಿಲೆ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಬ್ರ್ಯಾಂಡಿಗೆ ಹೋಗ್ಬೇಕಾ ರಮ್ಗೆ ಹೋಗ್ಬೇಕಾ ಅಂತ. ಕಾಯಿಲೆ जिस राह पे तुम चल रहे हो बेटा, एक दिन पूरी तरह फंसोगे. उस दिन मुझे याद करना, मैं पहुंच जाऊंगा. ಹಾಂ, ಆಯಿತಾ. 3ನೇದು ವಿಸ್ಕಿ. ಇದು ಮೈಲ್ಡಾಗಿ ಏನಾದರೂ ಸಿಮ್ಟಮ್ಸ್ ಇದ್ದರೆ ಕವರ್ ಅಪ್ ಮಾಡ್ಕೋಬೋದು. ನಿಂಗೆ ಯಾವ್ದು ಬೇಕು? ಹೆಂಗೆ ಏನು ಅಂತ ಅದು ಗೊತ್ತಿಲ್ಲ ಕಳ್ಳ. ನಮ್ ತಾಯಿ ಸತ್ತೋಗುವೆ, ನಾನಿನ್ನು ಚಿಕ್ಕ ಹುಡುಗ. ದೇಹದ ಕಾಯಿಲೆಗೆ ಒಂದು ಸಿರಪ್ಪು, ಮನಸ್ಸಿನ ಕಾಯಿಲೆಗೆ ಒಂದು ಸಿರಪ್ಪು. ಇದು ದೇಹದ ಕಾಯಿಲೆಗೆ ನಾನು 3 ಹೇಳಿದ್ದು. ಮನಸ್ಸಿನ ಕಾಯಿಲೆಗೆ ಸಿರಪ್ ಏನು ಹೇಳು? ಏನಿರ್ಬೋದು? ನನಗೆ ಅಷ್ಟೆಲ್ಲ ಗೊತ್ತಿಲ್ಲ. ಏನೋ ಮಚ್ಚ ಮನುಷ್ಯನ ಕಾಯಿಲೆಗೆ ಸಿರಪ್? ಮನಸ್ಸಿನ ಕಾಯಿಲೆಗೆ ನಡೀರಿ ಮತ್ತೆ. ಕಲರ್ಫುಲ್ ಆಗಿರುತ್ತೆ. ತಿರ್ಗಿ ಅದೊಂದು ನೋಡಲಿಲ್ಲ ಬಂದು ಅನ್ನೋ ಫೀಲ್ ಆಗಬಾರ್ದಲ್ಲ. ಮನಸ್ಸಿನ ಕಾಯಿಲೆಗೆ ಸಿರಪ್ಪು ಈ ಥರ ಒಂದು ಟೆಂಪಲ್ ವಿಸಿಟ್. I truly get this point. Agree to this point. ಫುಲ್ ಎಮೋಷ್ನಲ್ ಆಗಿ ಹೋಗೋಣ ಇವಾಗ. ಈ ಥರ ಒಂದು ಫ್ರೆಂಡ್. ಹಾಯ್, ನಾನೇ ನನ್ನ ಬಗ್ಗೆನೇ ಮಾತಾಡ್ತಿದ್ದೀನಿ. ಸರಿ, ಈಗ ನೆಕ್ಸ್ಟು ಟೆಂಪಲ್ ಹತ್ರ ಹೋಗ್ತಿದ್ದೀವಿ ತಿರ್ಗಾ. ಯಾಕೆ ಅಂತಂದರೆ ಅಲ್ಲಿ ಲೈಟ್ಸ್ ಹಾಕಿರ್ತಾರೆ ಅಂತ. ಬೀಯಿಂಗ್ ಎ ಮೈಸೂರಿಯನ್, ಪ್ಯಾಲೇಸ್ ಲೈಟ್ಸ್ ಎಲ್ಲ ನೋಡಿರ್ತೀವಿ. ಇದು ಅಷ್ಟು ಹೈಪ್ ಇರಲ್ಲ ಅಂತ ಅನ್ಕೊತೀವಿ. ಲೆಟ್ಸ್ ಸಿ. ಅನು ಹೇಳಿರೋದು ಲೈಟ್ ಹಾಕಿರ್ತಾರೆ ಅಂತ. ಅನು ನಂಬ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಲೈಟ್ ಹಾಕಿರಬಾರ್ದು. ನಮ್ಗೇನು ಪರವಾಗಿಲ್ಲ, ಪಾಪ ಗಗನ್ ಅಲ್ಲಿಂದ ಇಲ್ಲಿಗೆ ನಡೆಯೋಕ್ಕೆ ಬಿಚ್ಚೋಗ್ತಾ ಇರುತ್ತೆ ಕೆಳಗಡೆ. ಬಾಡಿ ವಾರ್ಮ್ ಅಪ್ ಆಗುತ್ತೆ. ಯಾಕೆ ಬಾಡಿ ಯಾಕೆ ವಾರ್ಮ್ ಅಪ್ ಆಗ್ಬೇಕು ಇವಾಗ ಹೇಳಿ? ಜ್ವರ ಹೋಗೋಕ್ಕೆ. ಜ್ವರ ಹೋಗಕ್ಕೆ ಬಾಡಿ ಯಾಕೆ ವಾರ್ಮ್ ಅಪ್ ಆಗಬೇಕು? ಹೌದು, ಬಿಸಿ ಆಗಬೇಕು. ಬಿಸಿ ಆಗಿದೆಯಲ್ಲ ಬಾಡಿ. ಏನಂತಾರೆ, ಜ್ವರ ಬಿಟ್ಟು ಹೋಗೋಕ್ಕೆ ಏನು ಹೇಳ್ತಾರಲ್ಲ. ಸರಿ, ಗಗನ್ ಬಾಡಿ ವಾರ್ಮ್ ಆಗೋ ತನಕ ನಾವು ಟೆಂಪಲ್ಗೆ ಹೋಗಿರ್ತೀವಿ. ಬನ್ನಿ, ಅಲ್ಲಿ ಲೈಟ್ಸ್ ಇದ್ದರೆ ತೋರಿಸ್ತೀವಿ. ಟೆಂಪಲ್ ನೋಡಿ ಆಮೇಲೆ ಬಸ್ಸಿಗೆ ಅಷ್ಟೇ. ಇಟ್ ಶುಡ್ ಬಿ ಕ್ವಿಕ್. ಓನ್ಲಿ 16 minutes. ಅವನು ಎನಿವೆ ಕಂಡಕ್ಟರ್ ಗಗನ್ಗೆ ಕಾಲ್ ಮಾಡ್ತಾನೆ. ಅಣ್ಣ ಬರ್ತಾ ಇದೀವಿ ಅಣ್ಣ. ಮಹೇಂದ್ರ ಅಣ್ಣ ಒಬ್ಬಟ್ಟು ಕೊಟ್ಟವಲ್ಲ ಅಣ್ಣ, ನಾವೇ ಅಣ್ಣ ಬರ್ತೀವಿ ಅಣ್ಣ, 2 ನಿಮಿಷ ಅಣ್ಣ ಅಂತಾನೆ. 2 ಒಬ್ಬಟ್ಟಿಗೆ 2 ನಿಮಿಷ. ಏ ಗಗನ್ ಮಚ್ಚ, ನಂದು ನಿಂದೆ ಶೇರ್ ಕೊಟ್ಟಿರೋದು ಒಬ್ಬಟ್ಟು ಅವ್ರಿಗೆ. ಹಾಂ, ಸೊ ವಿ ಡಿಸರ್ವ್ 5 minutes ಎಕ್ಸ್ಟ್ರಾ ಟೈಮ್.
ಓಕೆ ಬನ್ನಿ ಟೆಂಪಲ್ ಹತ್ರ ಸಿಗೋಣ ಹಂಗಲ್ಲ. ಇವಾಗ ಅಲ್ಲಿ ಇವರು ಸೊ ಏನು ಇವರು ಹೋದ್ರು, ಸ್ವಾಮಿಗಳು ಹೋದ್ರು. ಈಗ ತುಂಬ ಸಕ್ಕದಾಗಿದೆ ಮತ್ತು ಲೈಟಿಂಗ್ ಎಲ್ಲ ಮೇಲೆ. ಥ್ಯಾಂಕ್ಸ್ ಫಾರ್ ಅನು. ಹೋಗೋಣ ಹೋಗೋಣ. ನಮ್ಮ ಟೆಂಪಲ್ ವಿಸಿಟ್ ಮುಗಿಸ್ಕೊಂಡು 7:45 ಬಸ್ ಹತ್ತಿದ್ವಿ. ವಾಪಸ್ ಬರಬೇಕಾದ್ರೆ ನನಗೆ ಮತ್ತು ಯಶ್ವಂತ್ಗೆ ಬೇರೆ ಬೇರೆ ಸೀಟ್ ಇತ್ತು, ಸ್ಲೀಪರ್ ಸೀಟ್ಸ್ ಬೇರೆ ಬೇರೆ ಕಡೆ ಇತ್ತು. ಸೊ ನಾವು ಬೇರೆ ಕಡೆ ಮಲ್ಕೊಂಡು ಬಂದ್ವಿ. ಆ್ಯಂಡ್ ಮಧ್ಯ ಒಂದು ಕಡೆ ಬ್ರೇಕ್ ಕೊಟ್ಟಿದ್ರು, ಡಿನ್ನರ್ ಬ್ರೇಕ್ ಅಂದ್ಬಿಟ್ಟು ಒಂದು 45 ಮಿನಿಟ್ಸು. ಗಗನ್ ಮತ್ತು ಅನು ಮಲ್ಕೊಂಬಿಟ್ಟಿದ್ರು. ನಾನು ಯಶ್ವಂತ್ ಮಾತ್ರ ಬ್ರೇಕ್ ಹೋಗಿ ಇಬ್ಬರು ಒಂದು ಫ್ರೂಟ್ ಬೌಲ್ ತಿನ್ಕೊಂಡು ಬಂದ್ವಿ. ಮಾರ್ನಿಂಗ್ ಒಂದು 6 o'clock ಹಂಗೆ ಮೈಸೂರು ರೀಚ್ ಆದ್ವಿ. ಮೈಸೂರು ರೀಚ್ ಆಗ್ತಿದ್ದಂಗೆ ಕ್ಯಾಬ್ ಬುಕ್ ಮಾಡ್ಕೊಂಡು ಆನ್ ದ ವೇ ಗಗನ್ನ ಡ್ರಾಪ್ ಮಾಡಿಬಿಟ್ಟು ನಾನು ಯಶ್ವಂತ್ ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಕ್ಯಾಬ್ ಬುಕ್ ಮಾಡ್ಕೊಂಡ್ವಿ. ಇಮಿಡಿಯೇಟಾಗಿ ನಮ್ಮ ಕ್ಯಾಬು ಸಹ ಸಿಕ್ತು. ಈಗ ಗಗನ್ ಮನೆ ಹತ್ರ ಬಂದ್ವಿ. ಅನು ಮತ್ತು ಗಗನ್ನ ಡ್ರಾಪ್ ಮಾಡ್ತಾಯಿದ್ದೀವಿ. ಸೊ ಈ ಟ್ರಿಪ್ ತುಂಬ ಚೆನ್ನಾಗಾಯಿತು. ನಾವು 4 ಜನ ಅನ್ಕೊತಾ ಇದ್ವಿ ಇನ್ನೊಂದು ಸತಿ ಟ್ರಿಪ್ ಪ್ಲ್ಯಾನ್ ಮಾಡೋಣ, ನಾವು 4 ಜನ, ಇನ್ಯಾರಾದರೂ ಬಂದರೆ ಕರ್ಕೊಂಡು ಹಾಗೇ ಚಿಕ್ಕಮಂಗ್ಳೂರಿಗೋ ಬೇರೆ ಎಲ್ಲಾದರೂ ಹೋಗೋಣ ಅಂತ. ಸಮ್ಮರ್ ಕಳೆದ್ಮೇಲೆ ಪ್ಲ್ಯಾನ್ ಮಾಡ್ಕೊಂಡು ಹೋಗೋ ಪ್ಲ್ಯಾನ್ ಇದೆ, ನೋಡೋಣ ಏನಾಗುತ್ತೆ ಅಂತ. ಅವರಿಬ್ಬರನ್ನ ಡ್ರಾಪ್ ಮಾಡಿದ್ಮೇಲೆ ನಾನು ಯಶ್ವಂತ್ ನಮ್ಮ ಮನೆ ಕಡೆ ಬಂದ್ವಿ. ಹಿಂಗಿತ್ತು ನಮ್ಮ ಮಂತ್ರಾಲಯ ಟ್ರಿಪ್ಪು. ನೆಕ್ಸ್ಟ್ ಟ್ರಿಪ್ ಸಿಗ್ತೀವಿ ಬೇಗ. ನೀವು ವೆಯ್ಟ್ ಮಾಡ್ತಾಯಿರಿ, ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ನೆಕ್ಸ್ಟ್ ಟ್ರಿಪ್ಗೆ. ಸಿ ಯು ಸೂನ್. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ಆರ್ ವಿಡಿಯೋ. ಬಾಯ್.